ಡಾಗ್ ಅಂತ ಸರ್ಚ್ ಮಾಡಿ ಅದರದ್ದು ತುಂಬಾ ಕಡಿಮೆ ಇದೆ, ಜಾಸ್ತಿ ಅದು ಪ್ರಚಾರ ಆಗಲಿಲ್ಲ. ಅದಾಗ್ತಿದಂಗೆ 50 CR ಡಾಗ್ ಇದೇ ನನ್ನ ದೊಡ್ಡದು ಅಂತ ನಾನು ಎಲ್ಲರ ಹತ್ರ ಚಾಲೆಂಜ್ ಮಾಡ್ತೀನಲ್ಲ. 125 ದೇಶ, ಒಂದು ನೈಟ್ ಅಲ್ಲಿ 5,000 ನ್ಯೂಸ್ ಚಾನಲ್ ಬಂದಿದೆ ಅಂತ ನಾನು ಹೋಗಿ ಖುದ್ದಾಗಿ ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂತಲ್ಲ. ಇದಕ್ಕೆ ಬರೀ 50 CR ಡಾಗ್ ಅಂತ ಮಾತ್ರ ಹಾಕಿ ಸನ್ US ಅಲ್ಲಿ ಬಂದಿರೋದು ದ ಸನ್ ಅಂತ. ಇಲ್ಲಿ TV9 ಹೆಂಗೆ ಕರ್ನಾಟಕಕ್ಕೆ ನಂಬರ್ 1, ಆ ತರ ದ ಸನ್ ಅನ್ನೋದು ವರ್ಲ್ಡ್ ಗೆ ನಂಬರ್ 1 ಚಾನಲ್, ಅದರಲ್ಲಿ ಬಂದಿರೋದು ಸರ್. ಇದು ಒರಿಜಿನಲ್ ಲಿಂಕ್ ಸರ್. ಕುಡ್ದಂಗಿರುತ್ತೆ, ತೇಲಾಡ್ತದೆ ಅಂತ ಹೇಳಿದ್ನಲ್ಲ, ಅದೇ ನಾಯಿ. ಅದು ಹುಟ್ಟಿರೋದು 5ನೇ ತಿಂಗಳಲ್ಲಿ. ಅವಾಗ್ಲೂ ಆ ನಾಯಿ ನನಗೆ ಬರುತ್ತೆ ಅನ್ನೋದು ಕನ್ಸಲ್ಲೂ ಬಿದ್ದಿರಲ್ಲ. ನಾನು ಆ ಕನ್ಸು ಕಂಡಿರೋದನ್ನ ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡಿದ್ದೀನಿ. ಬಂದಿರೋದು ತುಂಬಾ ನ್ಯೂಸ್ ಚಾನಲ್ ಬಂದಿದೆ, ಅದು ಹುಡುಕ್ತಾ ಹೋದ್ರೆ ಬೆಜ್ಜಾನ್ ಸಿಕ್ಬಿಡುತ್ತೆ. ಸೊ 50 crores ಡಾಗ್ ಅಂತ ಹೊಡೆದ್ರೆ ಸಾಕು, ತುಂಬಾ ನ್ಯೂಸ್ಗಳು ಬರುತ್ತೆ. ಈಗ ಇನ್ನೊಂದು ಹೇಳ್ತೀರಾ ನೀವು, ಅದು ಆಕ್ಚುಲಿ ಇನ್ನು ಬ್ರೀಡೇ ಬಂದಿರೋದಿಲ್ಲ ಸೊ ಇಂಡಿಯಾಗೆ. ಅಂಥದನ್ನ ನಾನು ತರ್ತೀನಿ, ಇಂಥದ್ದೊಂದು ಬರುತ್ತೆ, ಸೊ ಅಂತದನ್ನ ನ್ಯೂಸ್ ಮಾಡಿದೀನಿ ಅಂತ ಎಲ್ಲ ಹೇಳ್ಕೊತೀರಾ. ಹೌದು, ಅದೇಗ್ ಸಾಧ್ಯ ಅದು ಸರ್? ಅದಕ್ಕೆ ಫಸ್ಟ್ ಸಾಕ್ಷಿ ತೋರಿಸ್ಲಾ ಫಸ್ಟ್, ಇಲ್ಲ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಮಾರ್ಚ್ 18 ಬಂದು ನಂದು ವುಲ್ಫ್ ಡಾಗ್ ಕ್ಯಾಡಬಾಮ್ಸ್ ವಕಾಮಿ ಅಂತ 50 crore ಡಾಗ್ ಅನ್ನೋದು 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿರುತ್ತೆ. ಆ ಇಂಟರ್ವ್ಯೂ ಮಾಡಿದ ಲೇಡಿ ಅವ್ರ ಚಾನಲ್ಲು ಅದರಿಂದ ಅಷ್ಟು ಫೇಮಸ್ ಆಗುತ್ತೆ, ಅಂದ್ರೆ ಅಷ್ಟು ಅವ್ರನ್ನ ಹೊಗಳ್ತಾರೆ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ರೀಚ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ ಕಾರಣದಿಂದ ಮಾರ್ಚ್ 18 ಬಂದಿರೋರು ತಿರ್ಗಾ ಮಾರ್ಚ್ 29 ತಿರ್ಗಾ ಬರ್ತಾರೆ. ತಿರ್ಗಾ ಬಂದ್ಬಿಟ್ಟು ಓಕೆ, ಇವಾಗ ತರ್ಸಿದ್ ಉಲ್ಫ್ ಡಾಗು, ಉಲ್ಫ್ ಕ್ರಾಸ್ ಆಗಿರೋದು ತರ್ಸಿದ್ರಿ, ನೆಕ್ಸ್ಟ್ ನಿಮ್ ಕನ್ಸೇನು ಅಂತ ನನಗೆ ಮೈಕ್ ಇಟ್ಟಿ ಕೇಳ್ತಾರೆ. ಅಂದ್ರೆ ನೆಕ್ಸ್ಟ್ ಇನ್ನ ಯಾವ್ದು, ನೆಕ್ಸ್ಟ್ ಯಾವ ಡಾಗ್, ನೆಕ್ಸ್ಟ್ ಯಾವ ಬ್ರೀಡ್, ಆ ತರ ಅವರು ಮೈಕ್ ಇಟ್ಟಿ ಕೇಳ್ತಾರೆ. ಅವಾಗ ನಾನು ಹೇಳ್ತೀನಿ, ನನಗೆ ಕನ್ಸು ಒಂದು ಕತ್ತೆಯಷ್ಟು ದೊಡ್ಡದಿರೋ ನಾಯಿನ ನಾನು ತರಿಸ್ಬೇಕು ಅಂತ, ಅಂದ್ರೆ ಡಾಂಕಿ ಅಷ್ಟು ದೊಡ್ಡ ನಾಯಿನ ನಾನು ತರಿಸ್ಬೇಕು ಅಂತ ಅದನ್ನ ಹೇಳ್ತೀನಿ. ಅದನ್ನ ಯಾವ ರೀತಿ ನಾನು ತರಿಸ್ತಾ ಇದ್ದೀನಿ, ಹೆಲಿಕಾಪ್ಟರ್ ತರಿಸ್ತಾ ಇದ್ದೀನಿ, ಅದ್ರ ಬಗ್ಗೆ ಎಲ್ಲ ಆ ಲೇಡಿಗೆ ಹೇಳ್ತೀನಿ ಅಷ್ಟೇ. ಆದ್ರೆ ಆ ನಾಯಿ ಯಾವ ಜಾತಿ, ಯಾವ ಬ್ರೀಡ್ ಬರುತ್ತೆ, ಆಮೇಲೆ ಯಾವ ದೇಶದಿಂದ ಬರುತ್ತೆ, ಯಾವತ್ತು ಬರುತ್ತೆ, ಏನು ನನಗೆ ಗೊತ್ತಿರಲ್ಲ. ಬರೀ ಕನಸ್ಕೊಂಡಿರೋದನ್ನ ಹೇಳಿರ್ತೀನಿ. ಅದು ಬಂದು ವರ್ಲ್ಡ್ ನ್ಯೂಸ್ ಮಾಡಿದೀನಿ. ಅಂದ್ರೆ ಯಾವುದೇ ಒಂದು ಮನುಷ್ಯ ಒಂದು ಪ್ರಾಡಕ್ಟ್ ತಗೊಳಕ್ಕಿಂತ ಮುಂಚೆ ವರ್ಲ್ಡ್ ನ್ಯೂಸ್ ಮಾಡಕ್ ಆಗದೇ ಇಲ್ಲ. ಅದು ಎಂತ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಟ್ಟು ನಾನು ಇದು ಯಾವುದು ತಗೊಂಡಿಲ್ಲ ನ್ಯೂಸ್ ಮಾಡಿದ್ರೆ ಯಾವನ್ ಕೈಲೂ ಆಗೋದಿಲ್ಲ. ಆದ್ರೆ ಅದೇ ಸ್ಪೆಷಲ್ಲು, ನಾನು ಅದನ್ನೇ ಹೇಳೋದು, ಸುಸ್ಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ. ನಾನು ಒಂದು ಪ್ರಾಡಕ್ಟ್ ಹುಟ್ಟಕ್ಕಿಂತ ಮುಂಚೆನೆ, ಯಾವ ನಾಯಿ ಅಂತ ಗೊತ್ತಿಲ್ಲದೆ ಇರೋಕ್ಕಿಂತ ಮುಂಚೆನೆ ವರ್ಲ್ಡ್ ನ್ಯೂಸ್ ಅಲ್ಲಿ ಬಂದಿದೆ ನಂದು. ಅದನ್ನ ಈಗ ಪ್ರೂಫ್ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲಾ ಚಾನಲ್ ಇಂಟರ್ವ್ಯೂ ನಾನು ತೋರಿಸಿದ್ದೀನಿ, ಆದ್ರೆ ಯಾರೂ ಹಾಕಿಲ್ಲ. ಇವತ್ತು ಇವರು 100% ಎಲ್ಲ ಪಿನ್ ಟು ಪಿನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ ಮುಂದೆ, ಇವರೆಲ್ಲಾರ ಮುಂದೆ ಇವತ್ತು ನಾನು ಸಾಕ್ಷಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಆಲ್ರೆಡಿ ವುಲ್ಫ್ ಡಾಗ್ದು ಬಂದು ಹೋದ್ಮೇಲೆ ತಿರ್ಗಾ USA ಲೇಡಿ ಬಂದು ನನಗೆ ಇಂಟರ್ವ್ಯೂ ಮಾಡಿರೋದು. ಇವಾಗ ನಿಮ್ಮ ಮುಂದೆ ನೋಡಿ, ಇದು ಒರಿಜಿನಲ್ ಲಿಂಕ್. ನನ್ನ ನಂಬರ್ ಇನ್ನೊಂದು ನಂಬರ್ಗೆ ನಾನು ಕಳಿಸ್ಕೊಂಡಿರೋದು ಎಲ್ಲ ಮೇಲೆ ಕೆಳಗೆ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ಅಲ್ಲ, ಚೆಕ್ ಮಾಡ್ಕೊಬಿಡಿ ಬೇಕಾದ್ರೆ. ಇವಾಗ ನಾನು ಒಂದಕ್ಕೆ ನೀವೇ ಕ್ಲಿಕ್ ಮಾಡಿ ಸರ್. ಅಲ್ಲ, ಇದು ರೆಡ್ ಇರೋದಕ್ಕೆ ಮಾಡಿ ಸರ್. ಇದು ಈ ಎರಡರಲ್ಲಿ ಯಾವ್ದಾರ ಒಂದು ಮಾಡಿ. ಅಂದ್ರೆ ಇದು ಹಳೆ, ಅದೆಲ್ಲ ಹಳೇದು. ಇದು ಬಂದು ಹೊಸ ನಾಯಿ ತಗೊಳಕ್ಕಿಂತ ಮುಂಚೆ ನ್ಯೂಸ್ ಆಗಿದೆ. ಕ್ಲಿಕ್ ಮಾಡಿ. ಸೊ ಇದು ಯಾವ್ದೋ ಭಾಷೆ, ಚೀನಾನ ಇದು? ಅದು ಚೈನಾದು ಸರ್. ಇವಾಗ ಇದು ಬಂದು ಸನ್ US ಅಲ್ಲಿ ಬಂದಿರೋದು ದ ಸನ್ ಅಂತ. ಇಲ್ಲಿ TV9 ಹೆಂಗೆ ಕರ್ನಾಟಕಕ್ಕೆ ನಂಬರ್ 1, ಆ ತರ ದ ಸನ್ ಅನ್ನೋದು ವರ್ಲ್ಡ್ ಗೆ ನಂಬರ್ 1 ಚಾನಲ್, ಅದರಲ್ಲಿ ಬಂದಿರೋದು ಸರ್. ಇದು ಒರಿಜಿನಲ್ ಲಿಂಕ್ ಸರ್. ಆಮೇಲೆ ಏನ್ ಬರ್ದಿದ್ದಾರೆ ಸ್ವಲ್ಪ ಜೋರಾಗಿ ಓದಿ ಸರ್. ಅಲ್ಲ ಸರ್, ನೀವೇ ಹೇಳ್ಬಿಡಿ, ನಿಮ್ದು ನನಗೆ. ಬಾರ್ಕಿಂಗ್ ಮ್ಯಾಡ್, ಓನರ್ ಆಫ್ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್. ಅಂದ್ರೆ ಒಬ್ಬ ನಾಯಿ ಹುಚ್ಚ, ವರ್ಲ್ಡ್ ಅಲ್ಲೇ ಕಾಸ್ಟ್ಲಿಯಸ್ಟ್ ಡಾಗ್ ಓನರ್ ಅವನು ಹೊಸ ನಾಯಿನ ತರ್ಸ್ಕೋಬೇಕಂತಿದ್ದಾನೆ. ಓನ್ಸ್ ಟು ಬೈ ಎ ಡಾಂಕಿ ಸೈಜ್ ಪೂಚ್ ವರ್ತ್ 10 million ಅಂಡ್ ನೀಡ್ಸ್ ಟು ಹೆಲಿಕಾಪ್ಟರ್ ಟು ಶಿಪ್ ಇಟ್. ಅಂದ್ರೆ ನಾಯಿ ತಗೊಂಡಿದೀನಿ ಅಂತ ಅಲ್ಲ, ತಗೋಬೇಕು ಅಂತ ಅನ್ಕೊಂಡಿದೀನಿ. ಅದು ಕತ್ತೆ ಸೈಜ್ ನಾಯಿನ ಅಂದಿರೋದನ್ನ ವರ್ಲ್ಡ್ ನ್ಯೂಸ್ ಮಾಡಿರೋ ಪ್ರೂಫ್. ಅದರಲ್ಲಿ ಎಲ್ಲ ನನ್ನ ಹೆಸರಿದ್ಯಾ, ಆಮೇಲೆ ಯಾವ ಡೇಟ್ ಅಲ್ಲಿ ಇದೆ, ಡೇಟ್ ಯಾವ ಜೋರಾಗಿ ಓದಿ ಸರ್. ಯಾವ ಡೇಟ್ ಅಲ್ಲಿ? 25 ಮಾರ್ಚ್ 30 ಹೌದು, 2025 ಅಲ್ಲಿ ಬಂದಿರೋದು. ಆ ಟೈಮಲ್ಲಿ ನಾಯೇ ಹುಟ್ಟಿರ್ಲಿಲ್ಲ. ಮಾರ್ಚ್ ಅಂದ್ರೆ ಮೂರನೇ ತಿಂಗಳು, 5ನೇ ತಿಂಗಳು ಒಂದು ನಾಯಿ ಹುಟ್ಟಿರುತ್ತೆ. ಅವಾಗ್ಲೂ ನನಗೆ ನ್ಯೂಸ್ ಬಂದಿರಲ್ಲ.
ಅದು 3.5 ತಿಂಗಳು ದೊಡ್ಡದಾಗುತ್ತೆ. ಅಂದ್ರೆ 8.5 ತಿಂಗಳಿದ್ದಾಗ ಸಾರಿ ಇದಕ್ಕಿಂತ 2025 8.5 ತಿಂಗಳು ಅಂದ್ರೆ ಅದು ಯಾವ ಮಂತ್ ಬೀಳುತ್ತೆ ಅವಾಗ? ಆಗಸ್ಟ್. ಆ ಟೈಮಲ್ಲಿ ಒಬ್ರು ನನಗೆ ಫೋನ್ ಮಾಡ್ಬಿಟ್ಟು, ಸರ್ 3 ತಿಂಗಳು ಮರಿನೇ ಮಂಡಿಯಷ್ಟು ಹೈಟ್ ಇದೆ, ಅದು ಇನ್ನ ಎಷ್ಟು ದೊಡ್ಡದಾಗ್ಬೋದು ಅಂತ ಹೇಳ್ತಾರೆ. ಅವಾಗ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ, 3 ತಿಂಗಳಿಗೆ ಮಂಡಿ ಹೈಟ್ ಇದೆ ಅಂದ್ರೆ ದೊಡ್ಡದಾದ್ಮೇಲೆ ಅದು ಕತ್ತೆ ಸೈಜ್ ಬಂದೇ ಬರುತ್ತೆ ಅಂತ. ಆಮೇಲೆ ಇಮಿಡಿಯೇಟ್ ಅಡ್ವಾನ್ಸ್ ಮಾಡಿ ಆ ನಾಯಿನ ತಗೊಂಡು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಪವರ್ ಟಿವಿ ಅವರ ಫಂಕ್ಷನ್ ಅಲ್ಲಿ ಎಲ್ಲ ಮಿನಿಸ್ಟರ್ಗಳ ಮುಂದೆ, ಎಲ್ಲ ಪೊಲೀಸ್ ಇಲಾಖೆಯವ್ರ ಮುಂದೆ ಆ ಡಾಗ್ನ 100 CR ವರ್ತ್ ಡಾಗ್ ಅಂತ ಅದನ್ನ ಲಾಂಚ್ ಮಾಡ್ತೀನಿ. ಅದು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಅದು ರೀಲ್ ಅಂತೂ ಒಂದು 5,000 ಜನ ಟ್ರೋಲೇ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದು ಕುಡ್ದಂಗಿರುತ್ತೆ, ತೇಲಾಡ್ತದೆ ಅಂತ ಹೇಳಿದ್ನಲ್ಲ, ಅದೇ ನಾಯಿ. ಅದು ಹುಟ್ಟಿರೋದು 5ನೇ ತಿಂಗಳಲ್ಲಿ. ಅವಾಗ್ಲೂ ಆ ನಾಯಿ ನನಗೆ ಬರುತ್ತೆ ಅನ್ನೋದು ಕನ್ಸಲ್ಲೂ ಬಿದ್ದಿರಲ್ಲ. ನಾನು ಆ ಕನ್ಸು ಕಂಡಿರೋದನ್ನ ವರ್ಲ್ಡ್ ನ್ಯೂಸಲ್ಲಿ ಮಾಡಿದ್ದೀನಿ. ಇದು ಬಂದು ಹಳೆ ಅವ್ರು ಬಂದು ವಿಡಿಯೋ ಮಾಡಿರೋದು ಹಾಕಿರೋದು. ಅದ್ರ ಕೆಳಗಡೆ ವರ್ಡಿಂಗ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಮನೆ ಒಳಗೆ ಬಂದು ಆ ಲೇಡಿ ನನ್ನ ಇಂಟರ್ವ್ಯೂ ಮಾಡಿರೋದು. ಆಮೇಲೆ ಈ ಮನೆ ಅಪಾರ್ಟ್ಮೆಂಟ್ ಆಚೆ ಇಲ್ಲೊಂದು ಮನೆ ಇದೆ. ಇದನ್ನ ಯಾರು ಡೌಟ್ ಇದ್ರೆ ಅವ್ರು ಬಂದ್ರೆ 5 ಲಕ್ಷ ಚಾಲೆಂಜ್ ಮಾಡ್ಕೊಂಡು, ಇದು ಫಾರಿನ್ ಇಂದನೇ ಬಂದಿದ್ರ, ಫಾರಿನ್ ಲೇಡಿನೇ ಬಂದು ಇಂಟರ್ವ್ಯೂ ಮಾಡಿದ್ರ ಅಂತ. ಈ ಮನೆ ಮುಂದೆ ಮಾಡ್ಬೇಕಾದ್ರೆ ಎದುರುಗಡೆ ಮನೆಯವರು ನಮ್ಮನ್ನ ನೋಡ್ತಾ ಇದ್ರು. ನಾನು ಆ ಡೇಟಲ್ಲಿ ನಾನು ಬಂದಿದ್ನ ಅಂತ ಆ ಮನೆಯವ್ರನ್ನ ಆಚೆ ಕರೆಸ್ಬಿಟ್ಟು ಕೇಳಿಸಬಲ್ಲೆ. ಇದು ಸಾಕ್ಷಿ. ಇದಕ್ಕಿಂತ ನನಗೆ ಬರಲ್ಲ. ಆಮೇಲೆ ಇದು ಸನ್ USA ಕ್ಲಿಕ್ ಮಾಡಿದೆ. ಸನ್ USA ಬಂದಿರೋದು ಇದು. 1 ಸೆಕೆಂಡ್. ಬ್ಯಾಕ್ಔಟ್ ಆಯ್ತು, ತಿರ್ಗಾ ಎತ್ತಬೇಕು. ಓಕೆ, ಈಗ ಎಲ್ಲ ಸಾಕ್ಷಿ ಓಕೆನಾ? ಇನ್ನೇನಾದ್ರು ಬೇಕಾ? ಇಲ್ಲ ಸರ್, ಎಲ್ಲ ಒರಿಜಿನಲ್ ಲಿಂಕ್. ನನಗಂತೂ ಸಾಕ್ಷಿ. ನಾನು ಏನು ಎದೆ ಹೊಡ್ಕೊಂಡು ಬಡ್ಕೊಂತ ಇದ್ದೆ. 125 ದೇಶದಲ್ಲಿ ಬಂದಿದ್ದೀನಿ, 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ. ಆಮೇಲೆ NDTV 9 ವರ್ಷದಿಂದನೇ ಬಂದಿದೆ ಅಂದಾಗ ಅದರಲ್ಲಿ 300 ಚಾನಲ್ ಅವತ್ತಿನ ದಿವಸದಲ್ಲಿ ನಾನು ತೋರಿಸ್ತೀನಿ. ಆ ಕಾಲಕ್ಕೆ 9.5 ವರ್ಷದ ಹಿಂದೆನೆ 300 ಚಾನಲ್ ನಾನು ಬಂದಿದ್ದೀನಿ. ಅದಕ್ಕೂ ಯಾರು ಚಾಲೆಂಜ್ ಮಾಡಿಕೊಂಡು ಸಾಕ್ಷಿ ಬೇಕು ಅಂತ ಬಂದ್ರೆ ದುಡ್ಡನ್ನ ಅಮೌಂಟ್ ಕಟ್ಕೊಂಡು ನನ್ನ ಹತ್ರ ಬನ್ನಿ, ಒಂದೊಂದು ಲಿಂಕ್ ಸಮೇತ ತೋರಿಸ್ತೀನಿ. ಎಲ್ಲ ನಾನು ಆ ಡಿಸ್ಕಲ್ಲಿ ಹಾಕಿ ತುಂಬಿಟ್ಬಿಟ್ಟಿದ್ದೀನಿ. ಕರ್ನಾಟಕದ್ದು ಬರೀ ಕನ್ನಡದ್ದೇ ಬೇಕಾ, ಬರೀ ಅದ್ರದ್ದೇ ತೋರಿಸಬಲ್ಲೆ. ನಿಮ್ಗೆ ಇಂಟರ್ನ್ಯಾಷನಲ್ ಬೇಕಾ, ಅದ್ರದ್ದೇ ತೋರಿಸಬಲ್ಲೆ. ಇಂಡಿಯಾ ಲೆವೆಲ್ ಬೇಕಾ, ಅದ್ರದ್ದೇ ತೋರಿಸಬಲ್ಲೆ. ಏನು ನೀವು ಸುಳ್ಳು ಹೇಳ್ತಾನೆ, ಇದು ಮಾಡ್ತಾನೆ ಅಂತ ನಿಮ್ಗೆ ಏನೇನು ಡೌಟ್ ಇದೆ ಅದ್ರ ಬಗ್ಗೆ ಎಲ್ಲ ಬನ್ನಿ. ಎಲ್ಲದಕ್ಕೂ ವಿತ್ ಪ್ರೂಫ್ ಸಮೇತ ಕೊಟ್ಟಿದ್ದೀನಿ ಎಲ್ಲ ಚಾನಲ್ ಅವ್ರಿಗೂ. ಆದರೆ ಒಬ್ಬೊಬ್ರು ಹಾಕಿದ್ದಾರೆ, ಒಬ್ಬೊಬ್ರು ಹಾಕಿಲ್ಲ. ಈಗ TV9 ಚಾನಲ್ ಲೇಡಿಯವರು ಮಂಗಳ ಅವ್ರು ಕೇಳಿದ್ಕೆ ಅವ್ರಿಗೆ 1,000 ಕಳಿಸಿದ್ದೀನಿ. ಆದರೆ ಅವರು ಸಾಕಾಗ್ಬಿಟ್ಟಿದ್ದಾರೆ, ಅಷ್ಟು ಲೆವೆಲ್ಗೆ ಕಳಿಸಿದ್ದೀನಿ. ಅವ್ರು ಚಿಕ್ಕ ಡೌಟ್ ಪಟ್ಟಿದ್ಕೆ ನಾನು ಕ್ಲಾರಿಟಿ ಕೊಡೋಕ್ಕೋಸ್ಕರ ಬೆಳಗ್ಗೆ 6:30 ಎದ್ದು 8:30 9ವರೆಗೂ ಕಳಿಸ್ತಾನೇ ಇದ್ದೆ. ಅವರು ಟಪ 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 ಒಂದು ಬರ್ತಾ ಇದೆ ಅಂದ್ಬಿಟ್ಟು ಸಾಕು ಅಂದ್ರು, ನಾನು ಸ್ಟಾಪ್ ಮಾಡಿದ್ದೀನಿ. ಓಕೆ ಸರ್, ಈಗ ನನಗೂ ಹಂಗೆ ಸಾಕು ಅಂತ ಅನಿಸ್ತಿದೆ. ಅಲ್ಲಲ್ಲ, ನೀವು ಇನ್ನೂ ಏನ್ ಸರ್ಚ್ ಮಾಡ್ಬೇಕು ಅನ್ನೋದು ತೋರಿಸ್ಬಿಡ್ತೀನಿ ಸರ್. ಈಗ ಹೇಳ್ಬಿಡಿ ಸರ್, ಈಗ ಏನೇನ್ ಸರ್ಚ್ ಮಾಡ್ಬೇಕು ಬಾಯಲ್ಲಿ ಹೇಳಲ್ಲ. ಒಂದೊಂದು ಲೇಟ್ ಪ್ರಾಬ್ಲಮ್ ಇದೆ. ವೀಕ್ಷಕರಿಗೆ ಯಾರಿಗೆಲ್ಲ ಅನುಮಾನ ಇರುತ್ತೆ ಇವ್ರು ಹೇಳಿದ್ದೆಲ್ಲ ಸುಳ್ಳ, ಏನು ಕತೆ, ಈಗ ಆಲ್ರೆಡಿ ಒಂದಿಷ್ಟು ನಿದರ್ಶನ ತೋರಿಸಿದೀವಿ. ಈಗ ಏನೇನ್ ಸರ್ಚ್ ಮಾಡಿದ್ರೆ ನಿಮ್ಮ ಹೆಸರು ಬರುತ್ತೆ? ಹೌದು. ಇವಾಗ ನಾನು ಎಲ್ಲರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ. ಈಗ ಪರ್ಟಿಕ್ಯುಲರ್ ಆಗಿ ಇವಾಗ ಇವ್ರ ಹೆಸರು ರಾಜು ಅಂತ ಅನ್ಕೊಳ್ಳಿ. ರಾಜು ನ್ಯೂಸ್ ಚಾನಲ್ ಅಂತ ಹೊಡೆದ್ರೆ ಅವ್ರದೇ ಬರುತ್ತೆ. ಅದು ಅವಾಗ ತಪ್ಪಾಗುತ್ತೆ, ಯಾಕಂದ್ರೆ ಅವ್ರ ಹೆಸರಲ್ಲೇ ಸರ್ಚ್ ಮಾಡ್ತೀರಾ. ಅದರಿಂದ ನನ್ನ ಹೆಸರನ್ನ ಸರ್ಚ್ ಮಾಡಲೇಬೇಡಿ, ನನ್ನ ಹೆಸರು ಹಾಕ್ಲೇಬೇಡಿ. ಬೆಂಗಳೂರು, ಇಂಡಿಯಾ, ವರ್ಲ್ಡ್ ಏನೂ ಹಾಕ್ಬೇಡಿ. ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊಳ್ಳಿ. ಈಗ ಪಾಯಿಂಟ್ 1, ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಇಲ್ಲ ಅಂದ್ರೆ ನಂಬರ್ 1 ಡಾಗ್ ಬ್ರೀಡರ್ ಇನ್ ವರ್ಲ್ಡ್. ಇಷ್ಟೇ ಸಾಕು. ಇದು ಪಾಯಿಂಟ್ 1 ಸೈಡ್ಗೆ ಇಟ್ಬಿಡಿ. ಇವೆರಡನ್ನ ಸರ್ಚ್ ಮಾಡಿ. ಈಗ ನೀವು ಹಳೇದು ಅಂದ್ರೆ ಇವಾಗ 9 ವರ್ಷದ ಹಿಂದೆ ಬಂದಿದೆಯೇ NDTV ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಏನು ಒತ್ತಬೇಕು ಅಂತ ಹೇಳ್ತೀನಿ. 1 CR ಡಾಗ್ ಅಷ್ಟೇ. 1 CR ಡಾಗ್ ಇಷ್ಟನ್ನ ಒತ್ತಿ ಅದ್ರ ಕೆಳಗಡೆ ಎಷ್ಟು ಬರುತ್ತೆ ಅಂತ ನೋಡಿ. ಯಾಕಂದ್ರೆ ಜಾತಿ ಹೆಸರು ಹಾಕ್ಬೇಡಿ, ನಾಯಿ ಹೆಸರು ಹಾಕ್ಬೇಡಿ, ನನ್ನ ಹೆಸರು ಹಾಕ್ಬೇಡಿ. ಬರೀ 1 CR ಡಾಗ್ ಅಂತ ಹಾಕಿ. ಅದು ಒಂದು ಮುಗೀತು, ಎರಡನೇದು ಮುಗೀತು. ಈಗ 3ನೇ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. 8 CR ಡಾಗ್ ಥೆಫ್ಟ್, ಅದು ಕಳ್ತನ ಆಗಿತ್ತು. 8 CR ಡಾಗ್, ಅದನ್ನ ಸರ್ಚ್ ಮಾಡಿ. ಅದ್ರದ್ದು ಹಿಸ್ಟ್ರಿ ಫುಲ್ ಬರೀ ಅದ್ರ ಕೆಳಗಡೆ ಅದೇ ಬರುತ್ತೆ. ಅದು 3ನೇದು ಮುಗೀತು. ತಿರ್ಗಾ 10 CR ಡಾಗ್ ಅಂತ ಹೊಡೀರಿ. ಅದು ಜಾಸ್ತಿ ಪ್ರಚಾರ ಮಾಡಲಿಲ್ಲ, ಅದನ್ನೊಂದು ಬರ್ಡೇ ಮಾಡಿದೆ, ಅದೊಂದು ಚಿಕ್ಕ ನ್ಯೂಸ್ ಆಯ್ತು ಅಷ್ಟೇ. ಅದು ತುಂಬಾ ಕಡಿಮೆ ಬರುತ್ತೆ 10 CR ಡಾಗ್ದು. ಅದನ್ನ ಸೈಡ್ಗೆ ಇಟ್ಬಿಡಿ. ಅದು 3ನೇದು 4ನೇದಾಯ್ತು.
ಆಮೇಲೆ 20 CR ಡಾಗ್ ಅಷ್ಟೇ ಒತ್ತಿ, ಬೇರೆ ಏನು ನನ್ನ ಹೆಸರು, ನಾಯಿ ಬ್ರೀಡು, ನಾಯಿ ನೇಮು ಏನು ಒತ್ತಬೇಡಿ. 20 CR ಡಾಗ್ ಅಂತ ಹೊಡೀರಿ. ಫುಲ್ ಕೆಳಗಡೆವರೆಗೂ ಹೋಗ್ತಾನೆ ಇರಿ. ನೀವು ವರ್ಲ್ಡಲ್ಲಿ ಯಾವ ದೇಶದ ಬೇಕು, 20 CR ಡಾಗ್ USA, 20 CR ಡಾಗ್ ರಷ್ಯಾ, 20 CR ಡಾಗ್ ಇಂಡಿಯಾ, 20 CR ಡಾಗ್ ಪಾಕಿಸ್ತಾನ್, 20 CR ಡಾಗ್ ಇನ್ನು ಏನು ಬೇಕಾದ್ರೂ ಹಾಕೊಳ್ಳಿ. ಏನು ಹಾಕ್ದೆ, ಬರೀ 20 CR ಡಾಗ್ ಅಂತ ಹಾಕೊಳ್ಳಿ, ಅದಕ್ಕೂ ಬರುತ್ತೆ. ಆಯ್ತಾ? ಇದು 4ನೇದ 5ನೇದು ಮುಗೀತು. ಇದು ಬಿಟ್ಟು 30 CR ಡಾಗ್ ಅಂತ ಸರ್ಚ್ ಮಾಡಿ, ಅದರದ್ದು ತುಂಬ ಕಡಿಮೆ ಇದೆ, ಜಾಸ್ತಿ ಅದು ಪ್ರಚಾರ ಆಗಲಿಲ್ಲ. ಅದಾಗ್ತಿದ್ದಂಗೆ 50 CR ಡಾಗ್ ಇದೇ ನನ್ನ ದೊಡ್ಡದು ಅಂತ ನಾನು ಎಲ್ಲರ ಹತ್ರ ಚಾಲೆಂಜ್ ಮಾಡ್ತೀನಲ್ಲ. 125 ದೇಶ, ಒಂದು ನೈಟಲ್ಲಿ 5,000 ನ್ಯೂಸ್ ಚಾನಲ್ ಬಂದಿದೆ ಅಂತ ನಾನು ಹೋಗಿ ಖುದ್ದಾಗಿ ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂತಲ್ಲ. ಇದಕ್ಕೆ ಬರೀ 50 CR ಡಾಗ್ ಅಂತ ಮಾತ್ರ ಹಾಕಿ, ಅಷ್ಟು ನಂದೇ ನ್ಯೂಸ್ಗಳು. ಇದರಲ್ಲಿ ಇಂಡಿಯಾ, ಬ್ಯಾಂಗ್ಳೂರ್ ಏನು ದಯವಿಟ್ಟು ಹಾಕ್ಬೇಡಿ, ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲದನ್ನು ದಯವಿಟ್ಟು ಗೂಗಲ್ ಮಾಡಿ, ಸರ್ಚ್ ಮಾಡಿ. ಆಮೇಲೆ ನಾನು ಹೇಳ್ತಾ ಇರೋ ಸುಳ್ಳ ನಿಜನ ಇದು ಮಾಡಿ. ನಾನು 10 ವರ್ಷದಿಂದನೇ 7 ವರ್ಷದಿಂದನೇ ನಾನು ಹೋದ್ರೆ ಒಂದು ಫಂಕ್ಷನ್ಗೆ 1.5 ಲಕ್ಷ ಜನ ಸೇರ್ತಾ ಇದ್ರು. ಅದು ಬಂದು ನನ್ನ ಯೂಟ್ಯೂಬಲ್ಲಿ ಬಳ್ಳಾರಿ ಉತ್ಸವ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಇದೆಲ್ಲ 7-8 ವರ್ಷದ ಹಿಂದಿನ ಕತೆ. ಅವಾಗಲೇ 1.5 ಲಕ್ಷ ಜನ ನನಗೆ ಸೇರ್ತಾ ಇದ್ರು. ಅವತ್ತು 4-5 ಸೆಲೆಬ್ರಿಟೀಸ್ ಹಿಂದಿನ ದಿನ ಬಂದಿರ್ತಾರೆ. ಅವ್ರಿಗೆ 3,000 ಜನ 7-8 ಮೀಡಿಯಾ ಸೇರಿರುತ್ತೆ. ನನಗೆ 1.5 ಲಕ್ಷ ಜನ 300 ಮೀಡಿಯಾ ಬಂದಿರ್ತಾರೆ. ಅವತ್ತಿಂದ ಇವತ್ತವರೆಗೂ ಕೀಪ್ಯಾಡ್ ಫೋನಿಂದ ಮಿನಿಸ್ಟ್ರವರೆಗೂ ನನ್ನ ಬಗ್ಗೆ ದಿನಕ್ಕೆ ಒಂದು 10 ಜನರು ಮಾತಾಡ್ತಾರೆ. ಇಷ್ಟು ವರ್ಷ ಆದರೂ ನನ್ನ ಮರ್ತಿಲ್ಲ. ಇದು ನನ್ನ ಕೆಪಾಸಿಟಿ. ಸರ್, ಇಷ್ಟೆಲ್ಲ ಹೇಳಿದ್ಮೇಲೂ ಅವ್ರು ಸರ್ಚ್ ಮಾಡ್ತಾನೆ ಇದಾರೆ. ಅವ್ರು ಅಲ್ಲಿಂದ ಕೈ ಎತ್ತುತ್ತಾನೆ ಇದಾರೆ. ನಾನು ಹೇಳೋದೆಲ್ಲ ಬರ್ತಾ ಇದೆಯಾ ಅಂತ ಸರ್ ಇಲ್ಲಿದ್ದಾರೆ, ಎಲ್ಲ ಟೆಸ್ಟ್ ಮಾಡ್ತಾ ಇದಾರೆ. ಹೌದಾ ಅವ್ನು ಹೇಳ್ತಾ ಇರೋದು ಲೈವ್ ಆಗಿ ಟೆಸ್ಟ್ ಮಾಡ್ತಾ ಇದಾರೆ, ರಿಯಲ್ ಸುಳ್ಳ ಅಂತ. ನಾನು ಬಾಯಲ್ಲಿ ಏನ್ ಹೇಳ್ತಾ ಇದ್ದೀನಿ ಅದನ್ನ ಕೆಪಾಸಿಟಿ ಇರಬೇಕು, ಸರ್ಚ್ ಮಾಡೋಕ್ಕೂ ಯೋಗ್ಯತೆ ಇರಬೇಕು. ದಯವಿಟ್ಟು ಅದನ್ನ ಸರ್ಚ್ ಮಾಡ್ಬಿಟ್ಟು ಆಮೇಲೆ ಮಾತಾಡಿ ನನ್ನ ಬಗ್ಗೆ, ಆಯ್ತಾ? ನೀವೊಂದು 7-8 ಪಾಯಿಂಟ್ಸ್ ಹೇಳಿದ್ರಿ, 7-8 ಇದು ಹೇಳಿದ್ರಿ. ಹೌದು, ಟ್ಯಾಕ್ಸ್. ಸೊ ಆ ಟ್ಯಾಕ್ಸ್ ನ ಸರ್ಚ್ ಮಾಡಿದ್ರೆ ನಮ್ಮ ಎಲ್ಲ ಬಂತ. ಅವ್ರು ಹೇಳಿದಷ್ಟು ಎಲ್ಲ ನಿಜನಾ? ಜೋರಾಗಿ ಎಲ್ಲಾರು ಹೇಳಿ ಸರ್, ಎಲ್ಲ ನಿಜನಾ? ಸರ್, ಇದು ನಮ್ಮ ನೀವು ಜೋರಾಗಿ ಹೇಳಿ ಬಾಯಲ್ಲಿ. ಇಲ್ಲ ಸರ್, ಖಂಡಿತ ಇಲ್ಲೆಲ್ಲ ಸರ್ಚ್ ಮಾಡಿದ್ರೆ ಎಲ್ಲ ಸರ್ಚ್ ಮಾಡಿದಾಗ ಎಲ್ಲದಕ್ಕೂ ಬಂತ, ಲೆಕ್ಕ ಇಲ್ದಷ್ಟು ಬಂತ. ಆಮೇಲೆ ನಾನು ಯಾವ್ದು ಕಡಿಮೆ ಯಾವ್ದು ಜಾಸ್ತಿ ಅಂದೆ ಅದನ್ನು ಕರೆಕ್ಟ್ ಇತ್ತ? ಖಂಡಿತ ಸರ್. ಒಂದೊಂದು ಕ್ಲಿಕ್ ಆಗ್ಲಿಲ್ಲ, ಒಂದೊಂದು ಕ್ಲಿಕ್ ಆಯ್ತು. ಅದನ್ನು ಓಪನ್ ಆಗಿ ಹೇಳಿದ್ದೀನಿ. ಎಸ್ ಸತೀಶ್ ಅಂದ್ರೆ ಬರ್ತದೆ. ಅದೇ ನನ್ನ ಹೆಸರೇ ಬರುತ್ತೆ. ನನ್ನ ಹೆಸರು ಹಾಕಿದ್ರೆ 10,000 ಚಾನಲ್ ಬರುತ್ತೆ. ಅದು ನನ್ನ ಹೆಸರೆಲ್ಲ ಹುಡುಕ್ಬೇಡಿ, ನಾನು ಹೇಳ್ದಂಗೆ ಹುಡುಕಿ. ಯಾಕಂದ್ರೆ ನನ್ನ ಹೆಸರಲ್ಲಿ ಹಾಕ್ಬಿಟ್ರೆ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಹಾಕಿದ್ರೆ 10,000 ಚಾನಲ್ ಬರುತ್ತೆ. ಆಮೇಲೆ ನಂದು ಪರ್ಟಿಕ್ಯುಲರ್ ನಾಯಿ ನೇಮ್ ಹಾಕಿದ್ರು 10,000 5,000 ಚಾನಲ್ ಬರುತ್ತೆ. ನಾನು ಹೇಳ್ತಾ ಇರೋದು ಬರೀ ಪಾಯಿಂಟ್, ಅದು ವರ್ಡ್ಗೆ ಸರ್ಚ್ ಮಾಡೋ ಪಾಯಿಂಟ್ಗಳು ಮಾತ್ರ ಹೇಳ್ತಾ ಇರೋದು. ಅದನ್ನೆಲ್ಲ ಸರ್ಚ್ ಮಾಡಿ ದಯವಿಟ್ಟು ಅದನ್ನ ಸ್ಕ್ರೀನ್ ಶಾಟ್ ಸಮೇತ ದಯವಿಟ್ಟು ಹಾಕ್ಬಿಡಿ. ಎಲ್ಲೆಲ್ಲಿ ನಾನು ಮಾತಾಡ್ತೀನಿ 1 CR ಡಾಗ್ ಅಂದಾಗ 1 CR ಡಾಗ್ದು ಸ್ಕ್ರೀನ್ ಶಾಟ್ ಕಟ್ ಮಾಡಿ ಅದರಲ್ಲಿ ಅಲ್ಲಲ್ಲೇ ಜನಕ್ಕೆ ಈಸಿ ಆಗಂಗೆ ಝೂಮ್ ಮಾಡ್ಬಿಟ್ಟು ಹಾಕ್ಬಿಡಿ. ಏನ್ ಸರ್ಚ್ ಮಾಡಬೇಕು ಅನ್ನೋದು ಮಧ್ಯದಲ್ಲಿ ಹಾಕ್ಬಿಡಿ ದಯವಿಟ್ಟು, ರಿಕ್ವೆಸ್ಟ್. ಯಾಕಂದ್ರೆ ಇವತ್ತವರೆಗೂ ಮಾಡಿದವರೆಲ್ಲ ಸುಳ್ಳ ಗಿಳ್ಳ ಮಳ್ಳ ಅಂತೆಲ್ಲ ಸುಳ್ಳ ಅಂತ ಮಾಡಿರ್ತಾರೆ. ನೀವು ದಯವಿಟ್ಟು ಇಷ್ಟು ಪೇಷನ್ಸ್ ಆಗಿ ಮಾಡಿದ್ರೆ ಅದೇನಿದೆ ಎಲ್ಲ ನಾನು ಹೇಳೋದೆಲ್ಲ ನಿಜ. ಅದನ್ನ ದಯವಿಟ್ಟು ಹಾಕಿ.